ಹಾಯ್ ಎವ್ರಿವನ್, ನಾನಿವತ್ತು ನಿಮ್ಮ ಜೊತೆ ಡಾಬಾ ಸ್ಟೈಲ್ ಆಲೂ ಪರೋಟ ರೆಸಿಪಿ ಶೇರ್ ಮಾಡ್ತಾ ಇದ್ದೀನಿ. ಅದಕ್ಕೋಸ್ಕರ ನಾನು 2 ಆಲೂಗಡ್ಡೆನ ಉಪ್ಪಾಕಿ ಬೇಯಿಸ್ಕೊತಾ ಇದ್ದೀನಿ. ನೀವು ಬೇಕಾದ್ರೆ ಕುಕ್ಕರಲ್ಲಿ ಬೇಕಾದರೂ ಬೇಯಿಸ್ಕೋಬೋದು. ಅದಾದಮೇಲೆ ನಾನು ಅದಕ್ಕೆ ಅನಿಯನ್ ಎಲ್ಲ ಸೇರಿಸ್ತಾ ಇರೋದ್ರಿಂದ ಒಂದು 4 ಅನಿಯನ್ನ ನಾನು ಅದಕ್ಕೆ ಕಟ್ ಮಾಡಿ ಸೇರಿಸ್ಕೊತೀನಿ. ಅದ್ರ ಜೊತೆ ನೀವು ಚೂರು ಖಾರಕ್ಕೆ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಕೂಡ ಸೇರಿಸ್ಕೋಬೋದು. ಅದೆಲ್ಲ ಆದಮೇಲೆ ನಾನು ಆಲೂ ಪರೋಟ ಜೊತೆ ಡಾಬಾ ಕಡೆ ಒಂದು ರಾಯ್ತ ಕೊಡ್ತಾರೆ, ಅದನ್ನು ಪ್ರಿಪೇರ್ ಮಾಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಮೊಸರು ತೊಗೊಂಡಿದ್ದೀನಿ, ಗಟ್ಟಿ ಮೊಸರು. ಅದಕ್ಕೆ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಉಪ್ಪು ಮತ್ತು ಪೆಪ್ಪರ್ ಪೌಡರೇ ಮೇನ್ ಇದಕ್ಕೆ. ಅದರಿಂದನೇ ಟೇಸ್ಟು ತುಂಬ ಚೆನ್ನಾಗಿ ಬರೋದು. ಅದು 3 ಹಾಕ್ಕೊಂಡು ತುಂಬ ಚೆನ್ನಾಗಿ ಕಲಿಸ್ಕೊತೀನಿ. ಇದು ಡಾಬಾಸ್ ಕಡೆ ಇದನ್ನು ಕೊಡ್ತಾರೆ ನೀವು ಆಲೂ ಪರೋಟ ಜೊತೆ. ಇನ್ನೊಂದು ಆಲೂಗಡ್ಡೆ ಬೇಯ್ದಾದ್ಮೇಲೆ ನಾನು ಅದಕ್ಕೆ ಉಪ್ಪು, ಚೂರು ಅರಿಶಿನ ಪುಡಿ, ಜೀರಿಗೆ ಪುಡಿ, ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ, ಇಷ್ಟು ಮಸಾಲೆಗಳನ್ನ ಸೇರಿಸಿ ಆಲೂಗಡ್ಡೆ ಜೊತೆ ಮಿಕ್ಸ್ ಮಾಡ್ಕೊಂಡು ಮ್ಯಾಶ್ ಮಾಡ್ಕೊತೀನಿ. ಅದ್ರ ಜೊತೆ ನಾವು ಕಟ್ ಮಾಡಿಟ್ಟಿದ್ದ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಆಲೂ ಪರೋಟ ಸ್ಟಫಿಂಗ್ ರೆಡಿಯಾಗುತ್ತೆ. ಇವಾಗ ನಾವು ಆಲೂ ಪರೋಟ ಮಾಡೋಕ್ಕೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ. ನಾನು ಚಪಾತಿ ಹಸಿಟ್ಟನ್ನ ತೀಡ್ಕೊಂಡಿದ್ದೀನಿ, ಅದನ್ನು ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನಾನಿಲ್ಲಿ ಚೆನ್ನಾಗಿ ನಾದ್ಕೊಂಡಾಗ ನಮ್ಮ ಆಲೂ ಪರೋಟ ತುಂಬ ಸಾಫ್ಟಾಗೂ ಬರುತ್ತೆ ಆ್ಯಂಡ್ ಚೆನ್ನಾಗೂ ಬರುತ್ತೆ. ನಾನಿಲ್ಲಿ ಇಷ್ಟು ದಪ್ಪ ಒಂದು ಇದು ತೊಗೊಂಡು ಅದನ್ನು ಚೆನ್ನಾಗಿ ನಾದ್ಕೊಂಡು ಅದ್ರ ಒಳಗಡೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಸ್ಟಫಿಂಗ್ಸ್ ಹಾಕ್ಕೊಳ್ಳಿ. ನಾನು ಇಲ್ಲಿ ಹೆಂಗೆ ಮಾಡ್ತಾಯಿದ್ದೀನೋ ಆ ಥರ ಮಾಡಿ, ಅದರಿಂದ ಅದು ಬ್ರೇಕ್ ಆಗೋಲ್ಲ. ಯಾಕಂದರೆ ಆಲೂ ಪರೋಟ ಕೆಲವೊಂದು ಟೈಮು ಬ್ರೇಕ್ ಆಗೋ ಚಾನ್ಸಸ್ ಇರುತ್ತೆ. ಆ ಕಾರಣದಿಂದ ನೀವು ಎಕ್ಸ್ಟ್ರಾ ಹಸಿಟ್ಟಿದ್ದರೆ ಅದನ್ನ ಎತ್ತಿ ಸೈಡ್ಗೆ ಇಟ್ಬಿಟ್ಟು ಕ್ಲೀನಾಗಿ ಮಧ್ಯದಿಂದ ಪ್ರೆಸ್ ಮಾಡಿಕೊಂಡು ನೀವು ತೀಡ್ಕೊಳ್ಳೋ ಟೈಮಲ್ಲೂ ಅಷ್ಟೇ ಸೈಡಲ್ಲಿ ತೀಡ್ಕೊಂಡು ಬನ್ನಿ. ಮಧ್ಯದಲ್ಲಿ ತೀಡ್ಕೊಬರ್ಬೇಡಿ. ಸೈಡಲ್ಲಿ ತೀಡ್ಕೊಬರೋದ್ರಿಂದ ಎಲ್ಲ ಕಡೆ ಆ ಮಸಾಲೆನೂ ಸ್ಪ್ರೆಡ್ ಆಗುತ್ತೆ ಮತ್ತು ಆಲೂ ಪರೋಟನೂ ಬ್ರೇಕ್ ಆಗೋ ಚಾನ್ಸಸ್ ಇರುತ್ತಲ್ಲ. ನೀವೊಂದು ಸತಿ ನೋಡಿಕೊಂಡು ಹೆಂಗೆ ಮಾಡ್ತಾಯಿದ್ದೀನಿ ಅಂತ ನಾನು ನೋಡಿಕೊಂಡು ಟ್ರೈ ಮಾಡಿ ನೋಡಿ. ತುಂಬ ಯಮ್ಮಿಯಾಗಿ ಬರುತ್ತೆ ಆ್ಯಂಡ್ ಬ್ರೇಕ್ ಆಗಿದ್ರೆ ತುಂಬ ಚೆನ್ನಾಗೂ ಬರುತ್ತೆ. ನಾನಿಲ್ಲಿ ಪರಾಟಾಗೆ ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಎಣ್ಣೆ ಕೂಡ ಯೂಸ್ ಮಾಡ್ಬೋದು, ಇಲ್ಲ ಬಟರು ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಡಾಬಾ ಕಡೆ ಬಟರ್ ಯೂಸ್ ಮಾಡ್ತಾರೆ, ಅದರಿಂದ ತುಂಬ ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಯೂಸ್ ಮಾಡ್ಬೋದು. ಇದನ್ನು ಮಕ್ಕಳಿಗೂ ಕೊಡ್ಬೋದು, ಅವರು ತುಂಬ ಎಂಜಾಯ್ ಮಾಡ್ಕೊಂಡು ತಿಂತಾರೆ. ನಾನು ನನ್ನ ಮಗನ ಕೊಟ್ಟೆ, ತುಂಬ ಎಂಜಾಯ್ ಮಾಡ್ಕೊಂಡು ತಿಂದರು. ಆದಷ್ಟು ಹೆಲ್ದಿಯಾಗಿರಲಿ ಅಂತ ನಾನು ತುಪ್ಪ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಫೈನಲಿ ನಮ್ಮದು ಆಲೂ ಪರೋಟ ರೆಡಿಯಾಗಿದೆ. ಇದನ್ನು ಚೂರು ಉಪ್ಪಿನಕಾಯಿ ಜೊತೆ ಮತ್ತು ಚೂರು ನಾವು ಮಾಡಿರೋ ರಾಯ್ತ ಜೊತೆ ತಿಂದರೆ ತುಂಬ ಯಮ್ಮಿ ಆಗುತ್ತೆ. ಡಾಬಾ ಕಡೆ ಇದೇ ಥರ ಕೊಡ್ತಾರೆ. ಟ್ರೈ ಮಾಡಿ ನೋಡಿ, ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ಶೇರ್ ಮಾಡಿ. ನನ್ನ ಚಾನಲ್ಗೆ ನೀವು ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೋರ್ ವೀಡಿಯೋಸ್ ಹೀಗೆ ಬರ್ತಾ ಇರುತ್ತೆ. ಪ್ಲೀಸ್ ಸಪೋರ್ಟ್ ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಟಿಲ್ ದಟ್ ಬಾಯ್.